ಸ್ಕ್ಯಾನಿಂಗ್ ಇದೆ ನನಗೆ 7 ಮಂತಿನ ಸ್ಕ್ಯಾನಿಂಗ್ ಇದೆ. ಮತ್ತು ನನಗೂ ಗಜಿ ಬಿಜಿ ಅನ್ನೋ ಥರ ಅನ್ನಿಸ್ತಿತ್ತು. ಲೈಕ್ ಎಲ್ಲಿ ಹೋಗೋದು, ಏನು ಮಾಡೋದು, ಯಾವ ಡಾಕ್ಟ್ರನ್ನ ತೋರಿಸೋದು. ನಾನು ಇಷ್ಟು ದಿನ ಅಂದರೆ 6 ಮಂತ್ವರೆಗೂ ನಾನು ಪ್ರೈವೇಟ್ ಹಾಸ್ಪಿಟಲಲ್ಲಿ ತೋರಿಸಿದ್ದು. ನಾನು ಸ್ಟ್ರಾಂಗ್ ಆಗಿದ್ರೆ ಸಾಕು. ಲೈಕ್ ಗೊತ್ತು ಆ ಟೈಮಲ್ಲಿ ನಾವೆಷ್ಟೇ ಸ್ಟ್ರಾಂಗ್ ಆಗಿದ್ರು ಆ ಮೂಮೆಂಟಲ್ಲಿ ಏನಾಗುತ್ತೋ ನನಗೆ ಗೊತ್ತಿಲ್ಲ. ಬಟ್ ನನಗೆ ಡಿಫ್ರೆನ್ಸ್ ಎಂತ ಅಂತ ಅನಿಸ್ತು ಅಂದರೆ ಪ್ರೈವೇಟಿಗೂ ಗೌರ್ಮೆಂಟಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನು ಸಮಾಚಾರ? ಇವತ್ತಿನ ವಿಡಿಯೋ ಈಸ್ ಸ್ಕ್ಯಾನಿಂಗ್ ಇದೆ ನನಗೆ 7 ಮಂತಿನ ಸ್ಕ್ಯಾನಿಂಗ್ ಇದೆ. 7 ಮಂತ್ ಕಂಪ್ಲೀಟ್ ಆಯಿತು. ಸೊ ಅದ್ರದ್ದು ಸ್ಕ್ಯಾನಿಂಗು ನಾಳೆ ಕೊಟ್ಟಿದ್ರು. ಬಟ್ ಮತ್ತೆ ಫೋನ್ ಮಾಡಿಬಿಟ್ಟು ಇವತ್ತೇ ಬನ್ನಿ ಅಂತ ಹೇಳಿದ್ರು. ಅಂದರೆ ನನಗೆ ಬೇರೆ ಅಜ್ಜರ್ ಕಾರ್ಡಿಗೆ ಕಟ್ಟಿದ್ರು. ಬಟ್ ಅಲ್ಲಿ ಬೇಡ, BR ಶೆಟ್ಟಿ ಹಾಸ್ಪಿಟಲ್ಗೆ ಬನ್ನಿ ಅಂತ ಹೇಳಿದರು. ಸೊ ಇವತ್ತಿಂದು ಅದಕ್ಕೆ ಬೇಗ ರೆಡಿಯಾಗಿ ನೆನ್ನೆ ಹೇಳಿದ್ರಲ್ವ. ಸೊ ಇವತ್ತು ಬೇಗ ರೆಡಿಯಾಗಿ ಹೊರಟಿದ್ದೀನಿ. ನನ್ನ ಅಮ್ಮ ಮತ್ತು ನಮ್ಮ ಅಕ್ಕ ಜೊತೆ ಹೊರಟಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ರಿಪೋರ್ಟ್ ಅಂತ. ಅಲ್ಲ, ಆಲ್ರೆಡಿ ಒಂದ್ಸಲಿ ವಿಸಿಟ್ ಮಾಡಿದ್ದೀನಿ. ಊರಿಗೆ ಬಂದ ಮೇಲೆ ಒಂದ್ಸಲಿ ವಿಸಿಟ್ ಮಾಡಿದ್ದೀನಿ. ಮೊದಲೆಲ್ಲ ಬ್ಯಾಂಗ್ಳೂರಲ್ಲಿ ಏನು ಚೆಕಪ್ ಮಾಡಿಸ್ಕೊತಾ ಇದ್ದು. ಇಲ್ಲಿ ಬಂದಮೇಲೆ ಒಂದ್ಸಲಿ ವಿಸಿಟ್ ಮಾಡಿ ಬ್ಲಡ್ ಟೆಸ್ಟ್ ಕೊಟ್ಟಿದ್ದೀನಿ. ಸೊ ಆ ಬ್ಲಡ್ ಟೆಸ್ಟು ಇವತ್ತು ರಿಪೋರ್ಟ್ ಬರುತ್ತೆ. ಸೊ ಆ ರಿಪೋರ್ಟ್ ತಗೊಂಡು ಹೋಗಿ ಅದನ್ನು ಚೆಕ್ ಮಾಡಿಸಿ, ಅದಾದ್ಮೇಲೆ ಸ್ಕ್ಯಾನಿಂಗ್ ಮಾಡಿಸಿ ಅದನ್ನು ಚೆಕಪ್ ಮಾಡಿಸ್ಕೊಂಡು ಏನಿತ್ತು ರಿಪೋರ್ಟ್ ಅಂತ ಹೇಳ್ತೀನಿ. ಇಲ್ಲಿಂದ ಉಡುಪಿಗೆ ಹೊರಡುವಾಗ ಫುಲ್ಲು ಮಳೆ ಕೂಡ ಬಂದಿತ್ತು. ಅದನ್ನೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಆಟೋದಲ್ಲಿ ರಿಕ್ಷಾದಲ್ಲಿ ಹೋಗಿದ್ದು, ಮಳೆ ಸ್ಟಾರ್ಟ್ ಆಗೋಯ್ತು. ಅದಾದಮೇಲೆ ಫುಲ್ಲು ಹಾಗೆ ನಮ್ಮ ಅಕ್ಕನ ಕೂಡ ಹಾಗೆ ಪಿಕ್ ಮಾಡಿಕೊಂಡು ಕರ್ಕೊಂಡು ಹೋಗಿದ್ದು. ನಾನು ತುಂಬ ವೀಡಿಯೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅಲ್ಲಿನ ಗಡಿ ಬಿಡಿಗೆ ನನಗೆ ಜಾಸ್ತಿ ವೀಡಿಯೋಸ್ ಕೂಡ ಮಾಡೋಕ್ಕಾಗಲಿಲ್ಲ. ಕ್ಲಿಪ್ ಕೊಟ್ಬಿಟ್ಟು ವಾಯ್ಸ್ ಓವರ್ ಕೊಡೋಣ ಅಂದ್ಕೊಂಡೆ. ಅದ್ರದ್ದು ಪೂರ್ತಿ ವೀಡಿಯೋಸ್ನ ನಾನು ನೆಕ್ಸ್ಟ್ ಮಾತಾಡ್ತೀನಿ ಇದರಲ್ಲೇ. ಸೊ ಮತ್ತೆ ವಾಪಸ್ ಬರ್ತಾ ಇದು ಕಾಕ್ರೋಚ್ ಜನತಾ ಪಾರ್ಟಿ ಅಗೇನ್ಸ್ಟ್ BJP ಅವ್ರದ್ದೇನೋ ಇದು ನಡೀತಾ ಇತ್ತು ಉಡುಪಿಲಿ. ಸೊ ಅದನ್ನು ಹಾಗೆ ಕ್ಯಾಪ್ಚರ್ ಮಾಡ್ಕೊಂಡು ನೋಡ್ಕೊಂಡು ನಿಂತ್ಕೊಂಡು ಬರ್ತಾ ಇದ್ವಿ. ಮತ್ತು ನಂಗೆ ಸಿಕ್ಕಾಪಟ್ಟೆ ಹಸುವಾಗಿತ್ತು. ಸುಮಾರು ಹೊತ್ತು ಬೆಳಗ್ಗೆ 9 ಗಂಟೆಗೆ ಹೋದವರು 11 o'clock 12 o'clock ಏನೋ. ನಂಗೆ ಅಷ್ಟರೊಳಗೆ ಏನೂ ತಿಂದಿದ್ದೆ, ಬಟ್ ಹಸುವಾಗ್ತಿತ್ತು. ಸೊ ಏನೋ ತಿಂದ್ಕೊಂಡು ಗಡ್ಬಡ್ ಆರ್ಡ್ರ್ ಮಾಡ್ಕೊಂಡು ಗಡ್ಬಡ್ ತಿಂದ್ಕೊಂಡು ವಾಪಸ್ ಬಂದ್ವಿ. ಎಂತ ಗೊತ್ತಾ, ನಮಗೆ ಹಾಸ್ಪಿಟಲಲ್ಲಿ ಜಾಸ್ತಿ ಹೊತ್ತು ವಿಡಿಯೋ ಮಾಡೋಕ್ಕೂ ಆಗಲಿಲ್ಲ. ನಾನು ವಾಯ್ಸ್ ಓವರೇ ಕೊಡೋಣ ಅಂತ ಅಂದ್ಕೊಂಡಿದ್ದು, ಪೂರ್ತಿ ವೀಡಿಯೋಸ್ ಮಾಡಿ ಹೆಂಗಿತ್ತು ಏನು ಅಂತ. ಬಟ್ ಅಲ್ಲಿ ತುಂಬ ಅಂದರೆ ತುಂಬ ಜನ ಇದ್ದರು ಆ ಟೈಮಲ್ಲಿ. ಮತ್ತು ಸ್ಕ್ಯಾನಿಂಗಲ್ಲೂ ತುಂಬ ಲೇಟ್ ಆಯಿತು ನನಗೆ. ಸ್ಕ್ಯಾನಿಂಗ್ ಸುಮಾರು ಹೊತ್ತು ವೆಯ್ಟ್ ಮಾಡಿದ್ದು, 1 hour. ಪರವಾಗಿಲ್ಲ, ಆಲ್ಮೋಸ್ಟ್ ನಾನು ಪ್ರಿವಿಯಸಲ್ಲಿ ಮೊದಲೆಲ್ಲ ಸ್ಕ್ಯಾನಿಂಗ್ ಮಾಡಿಸ್ಕೊಂಡಾಗ್ಲೂ ನಾನು ಅಷ್ಟೇ ವೆಯ್ಟ್ ಮಾಡಿದ್ದೀನಿ. ನನಗೇನಾದೇನು ಅನಿಸ್ಲಿಲ್ಲ. ಬಟ್ ಅದೇ ಹಾಸ್ಪಿಟಲಲ್ಲಿ ಡಾಕ್ಟರ್ಸ್ದು ಮತ್ತು ನನಗೂ ಗಜಿ ಬಿಜಿ ಅನ್ನೋ ಥರ ಅನ್ನಿಸ್ತಿತ್ತು. ಲೈಕ್ ಎಲ್ಲಿ ಹೋಗೋದು, ಏನು ಮಾಡೋದು, ಯಾವ ಡಾಕ್ಟ್ರನ್ನ ತೋರಿಸೋದು. ಮೊದಲು ಅವ್ನು ಡಾಕ್ಟರ್ ಇದ್ರಲ್ಲ, ಅವ್ರಿಗೆ ಹೋಗ್ಲಾ ಇಲ್ಲ ಬೇರೆಗೆ ಹೋಗ್ಲಾ ಅಂತ. ಆ ಡಾಕ್ಟ್ರು ಕೂಡ ಒಂದ್ಸಲಿ ಸಡನ್ನಾಗಿ ಎದ್ದು ಬೇರೆ ಕಡೆನೂ ಹೋಗ್ಬಿಟ್ಟಿದ್ರು. ಮೇ ಬಿ ಏನಾದರೂ ಎಮರ್ಜೆನ್ಸಿ ಬಂತೇನೋ. ಸೊ ಹಾಗಾಗಿ ಅವರು ಒಂದು ಸ್ವಲ್ಪ ಹೊತ್ತು ಇರಲಿಲ್ಲ. ಸೊ ಹಾಗಾಗಿ ಅಲ್ಲಿಂದಲ್ಲಿ ಸ್ವಲ್ಪ ಗಜಿ ಬಿಜಿ ಇದರಿಂದ ನಾನು ಯಾವುದೇ ವೀಡಿಯೋ ಶೂಟ್ನ ಅಲ್ಲಿ ಮಾಡೋಕ್ಕಾಗಲಿಲ್ಲ. ಬಟ್ ನಾನು ಹೇಳಬೇಕು ಅಂತ ಅನ್ನಿಸ್ತು ದಟ್ ನಾನು 7 ಮಂತ್ ಸ್ಕ್ಯಾನಿಂಗಲ್ಲಿ ಏನು ಅನ್ನಿಸ್ತು, ಲೈಕ್ ಅಲ್ಲಿ ಏನಂದ್ರು. ಮತ್ತು ಇನ್ನೊಂದು ಮೇಜರ್ ಡಿಫ್ರೆನ್ಸ್ ನಾನಿಲ್ಲಿ ಏನು ಹೇಳಬೇಕು ಅಂತ ಬಂದಿದ್ದೀನಿ ಅಂತ ಅಂದರೆ, ನಾನು ಇಷ್ಟು ದಿನ ಅಂದರೆ 6 ಮಂತ್ವರೆಗೂ ನಾನು ಪ್ರೈವೇಟ್ ಹಾಸ್ಪಿಟಲಲ್ಲಿ ತೋರಿಸಿದ್ದು. ಅಲ್ಲಿ ಬ್ಯಾಂಗ್ಳೂರಲ್ಲಿದ್ದೆ. ನಾನು ಬ್ಯಾಂಗ್ಳೂರಿಂದ ತೋರಿಸಿದ್ದು. ನಾನು ಯಾವಾಗ ನನ್ನ ಬೈಕೆ ಶ್ರೀಮಂತ ಅಂತ ಬಂತು, ಸೊ ಆವಾಗ ನಾವೆಲ್ಲರೂ ಬಾಣಂತನೂ ಇಲ್ಲೇ ಮಾಡೋಣ ಮತ್ತು ಬೈಕೇನೂ ಇಲ್ಲೇ ಮಾಡೋಣ, ಇಲ್ಲೇ ತೋರಿಸೋಣ ಅಂತ ಹೇಳಿ ಉಡುಪಿಗೆ ಶಿಫ್ಟ್ ಆದ್ವಿ. ನಾವು ಉಡುಪಿಲೂ ಆಲ್ಮೋಸ್ಟ್ ಪ್ರೈವೇಟೇ ತೋರಿಸೋಣ ಅಂತ ಅಂದ್ಕೊಂಡ್ವಿ. ಬಟ್ ಇಲ್ಲಿ ಒಂದು ಹಾಸ್ಪಿಟಲ್ ತುಂಬ ಅಂದರೆ ತುಂಬ ಫೇಮಸ್ ಇದೆ ಅಂತ. ಅಂದರೆ ಫೇಮಸ್ ಇದೆ, ತುಂಬ ಒಳ್ಳೆ ಫೆಸಿಲಿಟಿ ಇದೆ, ಎಲ್ಲ ಇದೆ, ಗೌರ್ಮೆಂಟ್ ಇದೆ. ಯಾಕೆ ನೀವು ಸುಮ್ಮನೆ ರಿಸ್ಕ್ ತಗೊತೀರಾ, ಸುಮ್ಮನೆ ಯಾಕೆ ಒಂದೇ ಸಲಿಗೆ ಇನ್ವೆಸ್ಟ್ ಮಾಡ್ತೀರಾ? ಒಳ್ಳೆ ಹಾಸ್ಪಿಟಲೇ ಇದ್ದರೆ ಏನಕ್ಕೆ ತೋರಿಸ್ಬಾರ್ದು ಅಂತಲ್ಲ ಸಜೆಷನ್ ಬಂದಾಗ ನನಗೂ ಓಕೆ ಅಂತ ಅನ್ನಿಸ್ತು. ಮತ್ತು ನನಗೆ ಇನ್ನೊಂದೇನು ಗೊತ್ತಾ, ನಾನು ಸ್ಟ್ರಾಂಗ್ ಆಗಿದ್ರೆ ಸಾಕು. ಲೈಕ್ ಗೊತ್ತು ಆ ಟೈಮಲ್ಲಿ ನಾವೆಷ್ಟೇ ಸ್ಟ್ರಾಂಗ್ ಆಗಿದ್ರು ಆ ಮೂಮೆಂಟಲ್ಲಿ ಏನಾಗುತ್ತೋ ನನಗೆ ಗೊತ್ತಿಲ್ಲ. ಬಟ್ ಸ್ಟಿಲ್ ನನ್ನ ಮನಸ್ಸಲ್ಲಿ ಏನೂ ಆಗಲ್ಲ ಅನ್ನೋದೊಂದಿದೆ. ನಾನು ಆಲ್ಮೋಸ್ಟ್ ನಾರ್ಮಲ್ಲಾಗಿ ಆರಾಮಾಗಿರ್ತೀನಿ ಅಂತ ನನ್ನ ವಿಲ್ ಪವರ್ ನನಗೆ ಹೇಳ್ತಾ ಇದೆ. ಸೊ ಹಾಗಾಗಿ ನನಗೂ ಬೇರೆ ಏನೂ ಅನ್ನಿಸ್ಲಿಲ್ಲ. ಬೇಡ ನನಗೆ ಪ್ರೈವೇಟೇ ಬೇಕು, ಬೇಡ ನಾನು ಇದೇ ಮಾಡಬೇಕು ಅಂತ ನನಗೇನು ಅನ್ನಿಸ್ಲಿಲ್ಲ. ಮತ್ತು ಎಲ್ಲರೂ ಸಜೆಷನು ಕೂಡ ತುಂಬ ಚೆನ್ನಾಗಿತ್ತು. ಇಲ್ಲಿ ಹಾಸ್ಪಿಟಲ್ ತುಂಬ ಚೆನ್ನಾಗಿದೆ ಅಂತ. ಸೊ ಹಾಗಾಗಿ ಐ ಶಿಫ್ಟೆಡ್ ಟು ಗೌರ್ಮೆಂಟ್ ಹಾಸ್ಪಿಟಲ್. ಪ್ರೈವೇಟ್ ಹಾಸ್ಪಿಟಲಿಂದ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಶಿಫ್ಟ್ ಆಗಿದ್ದು. ನನಗೆ ಫಸ್ಟ್ ಆಫ್ ಥಿಂಗ್ ನನಗೆ ಇದುವರೆಗೂ
ಫ್ರಮ್ ದ ನಾನು ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ನಾನು ಹಾಸ್ಪಿಟಲ್ ಅಂದರೆ ಚಿಕ್ಕ ಚಿಕ್ಕ ಕ್ಲಿನಿಕ್ಕಿಗೆ ಹೋಗಿದ್ದೀನಿ ಬಿಟ್ಟರೆ ಇದುವರೆಗೂ ನಾನು ಯಾವುದೇ ದೊಡ್ಡ ಹಾಸ್ಪಿಟಲ್ಗೂ ನಾನು ಹೋಗೇ ಇಲ್ಲ. ನಾನು ಹೋಗಿದ್ದು ಅಂದರೆ ನಾನು ಈ ಪ್ರೆಗ್ನೆನ್ಸಿಲಿ ನನ್ನ ಮಗು ಡೆಲಿವರಿ. ಓ ಏನು ಮೂಲುಲ್ಲೇ ವೀಡಿಯೋ ಮಾಡ್ತಂದಿಲ್ಲೇ ಬಲೆ వీడియో మలుపుంది పక్కన ఇద్దరు పొడిచింకు బాటిల్ పడలే నేను కొంచెం హెల్ప్ ಮಾಡ್ತಾರಾ ಅದಕ್ಕೆಂಚಿ ಹಾ ಎಷ್ಟು ಕಷ್ಟ ಗೊತ್ತಾ ಇಲ್ಲಿ ಅಪ್ಪ. ಇವರು ತಿನ್ನು ಜ್ಯೂಸ್ ಕುಡಿಂತ 5 ನಿಮಿಷಕ್ಕೂ ಕೇಳ್ತಾನೆ ಇರ್ತಾರೆ ನನಗೆ. ನಾನು ಪಾಪ ಅವರು ಎಷ್ಟು ಇದು ಮಾಡ್ತಾರೆ ಸರ್, ಅದಕ್ಕೆ ಹೀಗೆ ಕೂತ್ಕೊಂಡಿದ್ದೀನಿ ನಾನು ತಿಂದು ಅಂತಾನೆ ಅನ್ಸುತ್ತೆ ನೋಡಿ. ಇವಾಗ ಅದು ಬಾದಾಮ್ ಕೂಡ ಕೊಟ್ಟಿದ್ದಾರೆ, ಅದನ್ನು ಕೂಡ ತಿನ್ಬೇಕು ಇವಾಗ. ನಾನು ಏನು ಹೇಳ್ತಾ ಇದ್ದೆ, ಹಾಂ ಏನು ಗೊತ್ತಾ ನನಗೆ ಡಿಫ್ರೆನ್ಸ್ ಎಂತ ಅಂತ ಅನಿಸ್ತು ಅಂದರೆ ಪ್ರೈವೇಟಿಗೂ ಗೌರ್ಮೆಂಟಿಗೂ ದ ಡಾಕ್ಟರ್ಸ್ ಆಫ್ ಅವ್ರು ಇಲ್ಲಿ ಪ್ರೈವೇಟಲ್ಲಿ ಏನು ಗೊತ್ತಾ, ಡಾಕ್ಟರ್ಗಳು ತುಂಬ ಚೆನ್ನಾಗಿ ಮಾತಾಡ್ತಾರೆ, ಅಂದರೆ ತುಂಬ ಚೆನ್ನಾಗಿ ಇದು ಕೊಡ್ತಾರೆ, ಹೇಳ್ತಾರೆ ಲೈಕ್ ಇದೇನು ಅಂತ. ನಾನು 7 months ಸ್ಕ್ಯಾನಿಂಗ್ ಮುಗಿಸ್ಕೊಂಡು ಬಂದಮೇಲೆ 6 months ಎಲ್ಲ ಮುಗಿಸ್ಕೊಂಡು ಬೈಕೆಲ್ಲ ಮುಗಿಸ್ಕೊಂಡು 7 months ಫಸ್ಟಿಗೆ ಹೋದಾಗ ನಂಗೆ ಸ್ವಲ್ಪ ಗಜಿಬಿಜಿ ಆಗಿತ್ತು. ನಾನು ಹಾಗಾಗಿ ಏನು ಮಾಡ್ಕೊಳ್ಳಿಲ್ಲ. ಈ 7 months ಸ್ಕ್ಯಾನಿಂಗ್ ಕೊಟ್ಟಾಗ ಸ್ಕ್ಯಾನಿಂಗ್ ರಿಪೋರ್ಟ್ ಬಂತು. ಮತ್ತು ಅದಕ್ಕಿಂತ ಮುಂಚೆ ಬ್ಲಡ್ ಕೊಟ್ಬಿಟ್ಟು ಹೋಗಿದ್ವಿ ಬ್ಲಡ್ ರಿಪೋರ್ಟ್ ನೋಡೋದು, ಚೆಕ್ ಮಾಡಿಸೋಕೆ. ಸೊ ಬ್ಲಡ್ ರಿಪೋರ್ಟು ಬಂದಿತ್ತು. ಆ 2 ಬ್ಲಡ್ ರಿಪೋರ್ಟು ತೊಗೊಂಡು ಹೋಗ್ಬಿಟ್ಟು ನಾನು ತೋರಿಸ್ಬೇಕಿತ್ತು. ಸೊ ಡಾಕ್ಟರ್ಸ್ ಏನೂ ಹೇಳಿಲ್ಲ, ಡಾಕ್ಟರ್ ಏನೂ ಹೇಳಿಲ್ಲ ನನಗೆ. ಲೈಕ್ ನಿಮಗೆ ಇದು ಅಂದರೆ ಚೆನ್ನಾಗಿದೆ ಅಂತಲೂ ಹೇಳಿಲ್ಲ, ಚೆನ್ನಾಗಿಲ್ಲ ಅಂತಲೂ ಹೇಳಿಲ್ಲ. ನನಗೆ ತಲೆ ಕೆಟ್ಟೋಯ್ತು. ಬಿಕಾಸ್ ಏನಿದು ಚೆನ್ನಾಗಿದೆ ಅಂತನಾದರೂ ಹೇಳ್ಬೋದಿತ್ತಲ್ಲ, ಏನೂ ಹೇಳೇ ಇಲ್ವಲ್ಲ ನನಗೆ. ಲೈಕ್ ಅವ್ರು ಫಸ್ಟ್ ಒಂದೇನೋ ಅಂದರೆ ಫಸ್ಟ್ ಥಿಂಗ್ ನಾನು ಸರಿ ಬೈದರು. ಏನು ಬೈದರು ಅಂದರೆ ಫಸ್ಟ್ ಸಲ ಹೋದಾಗ ನಂದು ಹಳೆ ರಿಪೋರ್ಟ್ಸ್ ಎಲ್ಲ ಅವರು ಕೇಳಿದರು. ಸೊ ನಾನು ಕೊಟ್ಟಿದ್ದೆ. ಅವರು ಅದನ್ನೆಲ್ಲ ಒಟ್ಟಿಗೆ ಸೇರಿಸಿ ಇಟ್ಟಿದ್ರು ನಂದು ಹಳೆ ಫೈಲ್ಗಳಲ್ಲಿ, ಅಂದರೆ ನನ್ನ ಹಾಸ್ಪಿಟಲ್ ಫೈಲಲ್ಲಿ, ನನ್ನ ಮೊದಲೇ ಅಂತ ಹಾಸ್ಪಿಟಲ್ ಇದೆ ಆ ಹಾಸ್ಪಿಟಲ್ ಫೈಲಲ್ಲಿ ಸೇರಿಸಿಟ್ಟಿದ್ರು. ಸೊ ನಾನು ಆಮೇಲೆ ಡಾಕ್ಟರ್ ಅಂದರು, ಬೇಡ ನೆಕ್ಸ್ಟ್ ನೀವು ಇದನ್ನು ಕೊಡಬೇಡಿ, ಇದನ್ನು ಸಪ್ರೇಟಾಗಿ ಇಟ್ಕೊಳ್ಳಿ ಅಂತ ಹೇಳಿದರು. ನಾನೇನು ಮಾಡಿದೆ, ಸೊ ಸಪ್ರೇಟ್ ಕೊಟ್ಟಾಗ ಮತ್ತೆ ಆ ಸಿಸ್ಟರ್ ಏನು ಮಾಡಿದ್ರು, ಮತ್ತೆ ಹಳೆ ರಿಪೋರ್ಟ್ ಕೊಡಿ ಅಂತ ಕೇಳಿದ್ರು. ವಾಟ್ ಐ ಥಾಟ್ ಇಸ್, ನಂಗೆ ಆ ಟೈಮಲ್ಲಿ ನನಗೇನು ಡಾಕ್ಟರ್ ಏನು ಹೇಳಿದರು ಅದೆಲ್ಲ ನನಗೆ ಮರ್ತೋಗ್ಬಿಟ್ಟಿತ್ತು. ನಾನು ಆ ಗಡಿ ಬಿಡಿಲಿ ಆ್ಯಕ್ಚುಲಾಗಿ ಅಲ್ಲಿ ಒಬ್ಬರನ್ನೇ ಬಿಡೋದು ನಾನು, ಇಲ್ಲ ನನ್ನ ಜೊತೆ ಯಾರಾದರೂ ಒಬ್ಬರು. ನಮ್ಮ ಅಮ್ಮಂಗೆ ಅಷ್ಟು ಗೊತ್ತಾಗಲ್ಲ ಅಂತ ನಾನು ಒಬ್ಬಳೇ ಹೋಗಿದ್ದೆ. ಸೊ ನಾನೇನು ಮಾಡಿದೆ, ಪಾಪ ನಮ್ಮ ಅಮ್ಮನ ವೆಯ್ಟ್ ಮಾಡಿಸ್ಬೇಕಲ್ಲ ಸುಮಾರು ಹೊತ್ತು, ಸ್ಕ್ಯಾನಿಂಗಿಗೆಲ್ಲ ಸುಮಾರು ಹೊತ್ತು ವೆಯ್ಟ್ ಮಾಡಬೇಕಲ್ಲ. ಅವ್ರು ಕೆಳಗೆ ಇರಲಿ, ಜೊತೆಗೆ ನಮ್ಮ ಅಕ್ಕ ಅವ್ರನ್ನೆಲ್ಲ ಕರ್ಕೊಂಡು ಹೋಗಿದ್ದಲ್ವಾ, ಸೊ ಅವ್ರು ಕೆಳಗೆ ಇರಲಿ ಅಂದ್ಬಿಟ್ಟು ನಾನೇ ಹೋಗಿದ್ದೆ ಎಲ್ಲ ಇದಕ್ಕೆ. ಸೊ ನನಗೆ ತಲೆಯಲ್ಲಿ ಏನೂ ಐಡಿಯಾ ಇರಲಿಲ್ಲ, ಸೀದಾ ತೆಕ್ಕೊಟ್ಟೆ. ಅವರೊಟ್ಟಿಗೆ ಸ್ಟಾರ್ಟ್ ಮಾಡಿಬಿಟ್ರು. ಸ್ಟಾರ್ಟ್ ಮಾಡಿಕೊಟ್ಮೇಲೆ ನಾನು ಇನ್ನೇನು ನಂಗೆ ಮರ್ತೋಗ್ಬಿಟ್ಟಿದ್ದೀನಿ ಆ್ಯಕ್ಚುಲಿ ಅವರು ಹೇಳಿರೋದು. ನಾನು ಆಮೇಲೆ ಮತ್ತೆ ಅವ್ರು ಅಂದರು, ಏನಕ್ಕೆ ನೀವು ಇದನ್ನು ಸ್ಟಾರ್ಟ್ ಮಾಡಿ, ನಾನು ಹೋದ್ಸಲಿ ನಿಮಗೆ ಹೇಳಿರ್ಲಿಲ್ವಾ ಅಂತ ಅಂದರು. ಎಸ್ ನಾನೇ ತಪ್ಪು, ಬಿಕಾಸ್ ನಾನು ಹೋದ್ಸಲ ಹೇಳಿದ್ದೀನಿ, ನಾನು ಹೊರ್ತೋಗಿದ್ದಲ್ವ. ಸೊ ಹಾಗಾಗಿ ನಾನು ಅಕ್ಸೆಪ್ಟ್ ಮಾಡ್ಕೊಂಡು ಸುಮ್ಮನಾದೆ. ಬಟ್ ಅದಾದಮೇಲೆ ಏನೂ ಹೇಳಿಲ್ಲಲ್ಲ, ನಂಗೆ ಒಂದು ಸ್ವಲ್ಪ ಬೇಜಾರಾಯಿತು, ಇವರೇನು ಹೇಳಿಲ್ಲ ಅಂದ್ಬಿಟ್ಟು ನಾನು ChatGPT ನೋಡಿದೆ ಏನಾಯಿತು ಅಂತ. ನಂದು ರಿಪೋರ್ಟ್ ಬಗ್ಗೆ ನನಗೂ ಸ್ವಲ್ಪ ಇದಿರುತ್ತಲ್ವ, ಲೈಕ್ ಏನಾಗಿರ್ಬೋದು ಏನಕ್ಕೆ ಅಂತ. ರಿಪೋರ್ಟ್ ನೋಡಿದಾಗ ಎಲ್ಲ ಓಕೆ ಆಯಿತು. ಬಟ್ ನಾನು 30 ವೀಕಲ್ಲಿ ಸ್ಕ್ಯಾನಿಂಗ್ ಮಾಡಿಸಿದ್ದು. ಅಲ್ಟ್ರಾಸೌಂಡಲ್ಲಿ ಬಂದಿರೋ ಏಜ್ ಬಂದು 32 ವೀಕ್ ಮಗು ಥರ ಇದೆ. ಅಂದರೆ ನನಗೆ ಕ್ಲಿನಿಕಲ್ EDD ಅಂತ ಹೇಳ್ತಾರಲ್ಲ, ನನಗೆ ಡೆಲಿವರಿ ಟೈಮ್ ಕೊಡ್ತಾರಲ್ಲ, ಕ್ಲಿನಿಕಲಿ ನನಗೆ 7th August ಇರೋದು. ಬಟ್ ಅಲ್ಟ್ರಾಸೌಂಡಲ್ಲಿ ಈ ಗ್ರೋತ್ ಸ್ಕ್ಯಾನಲ್ಲಿ ನನಗೆ 22nd ಸೆಪ್ಟೆಂಬರ್ ಇದೆ. ಸೊ ನಾನು ಈ ಸಲ ಹೋದಾಗ ನಾನು ನಿಜವಾಗ್ಲೂ ನಂದು ಯಾವಾಗ ಡೆಲಿವರಿ ಡೇಟ್ ಅಂತ ಕೇಳಬೇಕು. ನಾನು ನೋಡಿದ್ದೀನಿ, ಬಟ್ ಆದರೂ ಒಂದ್ಸಲ ಅವ್ರ ಬಾಯಿಂದನೂ ಕೇಳೋದು ಬೆಟ್ಟು. ಬಿಕಾಸ್ ಇವಾಗ ನನಗೆ 2 ಡೇಟ್ ಇದೆ ಅಲ್ಲ, ಸೊ ನನಗೂ ಕನ್ಫ್ಯೂಸ್ ಆಗುತ್ತೆ ಮುಂದೆ ಹೋಗ್ತಾ ಅಂತೆಲ್ಲ. ಬೇರೆ ಏನೂ ಇಲ್ಲ, ಪ್ರಾಬ್ಲಮ್ ಏನೂ ಇಲ್ಲ, ಅದರಲ್ಲೂ ಹಾಗೆ ಕೊಡ್ತು. ಬಟ್ ಇದು ಸ್ಕ್ಯಾನಲ್ಲೂ ಅಷ್ಟೇ, ಸಾರಿ ಬ್ಲಡ್ ರಿಪೋರ್ಟಲ್ಲೂ ಅಷ್ಟೇ ಏನೂ ಪ್ರಾಬ್ಲಮ್ ಇರಲಿಲ್ಲ. ಸೊ ಐ ವಾಸ್ ಹ್ಯಾಪಿ. ಮತ್ತು ಇಲ್ಲಿ ಬಂದು ಕೇಳಿದಾಗ ಅಂದರು, ಅವ್ರು ಏನೂ ಇಲ್ಲ ಅಂದರೆ ನಿಮ್ಗೇನು ಪ್ರಾಬ್ಲಮ್ ಇದ್ದರೆ ಮಾತ್ರ ಅದನ್ನು ತಗೊಳ್ಳಿ, ಇದನ್ನು ತಿನ್ನಿ ಅಂತ ಹೇಳ್ತಾರೆ. ಏನೂ ಪ್ರಾಬ್ಲಮ್ ಇಲ್ಲ ಅಂದರೆ ಅವರು ರಿಪೋರ್ಟ್ ಬರ್ಕೊಂಡು ಕಳಿಸ್ತಾರೆ ಅಷ್ಟೇ ಅಂತ ಅಂದರು. ಸೊ ಓಕೆ, ಇದು ಹೊಸದು ನನಗೆ ಅಂತ ನಾನು ಸುಮ್ಮನೆ ಬಂದೆ. ಬೇರೇನೂ ಇರಲಿಲ್ಲ. ಅದಾದಮೇಲೆ ಸೀದಾ ಹೊರಟು ಬಂದ್ವಿ. ಬಟ್ ಏನು ಗೊತ್ತಾ,
ಇಫ್ ಇನ್ ಕಂಪೇರ್ ಟು ಹೇಳ್ತಾರಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಪ್ರೈವೇಟ್ ಹಾಸ್ಪಿಟಲ್ ಅಂತ ಆಗ್ಲಿಂದ ಹೇಳ್ತಾ ಇದ್ದೀನಿ, ಬಟ್ ಆಗಲೂ ಹೇಳ್ತಾ ಇದ್ದೀನಿ, ನಂಗೆ ಗೊತ್ತಿಲ್ಲ ಯಾವ್ದು ಬೆಟರ್ ಅಂತ. ನನಗೆ ಇದನ್ನು ನಾನು ಬೆಟರ್ ಅಂತಲೂ ಹೇಳಲ್ಲ, ಆ್ಯಾವ್ರೇಜ್ ಅಂತಲೂ ಹೇಳಲ್ಲ, ಗುಡ್ ಅಂತಲೂ ಹೇಳಲ್ಲ. ಬಿಕಾಸ್ ನಾನು ಒಂದೇ ವಿಸಿಟ್ಗೆ ಒಂದೇ ಡಾಕ್ಟರಿಂದ ಒಂದೇ ಇದರಿಂದ ನಾನು ಅದರಿಂದ ರಿವ್ಯೂ ಕೊಡಬಾರ್ದಲ್ವ. ಸೊ ಹಾಗಾಗಿ ವಾಟ್ ಐ ರಿಯಲಿ ಫೀಲ್ ಇಸ್ ನನಗೆ ನನ್ನ ಹಳೆ ಡಾಕ್ಟರೇ ಸಖತ್ತಾಗಿದ್ರು ಅಂತ ಅನ್ನಿಸ್ತು. ಬಿಕಾಸ್ ಅವ್ರ ಜೊತೆ ಇದ್ನಲ್ಲ, ಅವ್ರನ್ನ ನಾನು ಮಾತಾಡೋ ವೇ ಇತ್ತಲ್ಲ, ಅದೊಂಥರ ತುಂಬ ಖುಷಿ ಕೊಡ್ತಿತ್ತು. ಬಟ್ ನನಗೆ ಓಕೆ, ನನಗೆ ನನ್ನ ಸಮಾಧಾನಕ್ಕೆ ನಾನು ಓಕೆ ವಿತ್ ಇದು ಅಷ್ಟೇ. ಮತ್ತು ನೆಕ್ಸ್ಟು ನಾನೇನು ಗೊತ್ತಾ, ನಾನು ಸೆಕೆಂಡ್ ಟ್ರೈಮಿಸ್ಟರ್ ಹೇಗಿತ್ತು ಅಂತ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಫ್ ಯು ವಾಂಟ್ ದಟ್ ವೀಡಿಯೋ ನನಗೆ ಕಮೆಂಟ್ ಮಾಡಿ ಹೇಳಿ, ಸೆಕೆಂಡ್ ಟ್ರೈಮಿಸ್ಟರ್ ಹೇಗಿತ್ತು ನಿಮ್ಮ ವೀಡಿಯೋ, ಅಂದರೆ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಅಂತ. ನನ್ನ ಎಕ್ಸ್ಪೀರಿಯನ್ಸ್ ನಿಮಗೆ ಕೇಳಬೇಕು ಅಂತ ಇಂಟ್ರೆಸ್ಟ್ ಇದೆ, ಪ್ಲೀಸ್ ಕಮೆಂಟ್ ಆನ್ ಸೆಕೆಂಡ್ ಟ್ರೈಮಿಸ್ಟರ್ ಅಂತ. ನಿಮಗೆ ಈ ವಿಡಿಯೋದಲ್ಲಿ ಏನಾದರೂ ಅಂದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ನೀವೇನಾದರೂ ಇದೇ ಥರ ಫಸ್ಟು ಗೌರ್ಮೆಂಟಿಂದ ಆಮೇಲೆ ಪ್ರೈವೇಟಿಗೆ ಶಿಫ್ಟ್ ಆಗಿದ್ದಾಗಲಿ, ಪ್ರೈವೇಟಿಂದ ಗೌರ್ಮೆಂಟಿಗೆ ಶಿಫ್ಟ್ ಆಗಿದ್ದಾಗಲಿ, ಇಲ್ಲ ಅಲ್ಲೇನಾದರೂ ನಿಮ್ಗಾಗಿರೋಂಥ ಪ್ರಾಬ್ಲಮ್ಸ್ಗಳೇನಿತ್ತು ಅನ್ನೋದ್ರ ಮೇಲೆ ನಿಮ್ಗೇನಾದರೂ ಇದ್ದರೆ ನೀವು ಕೂಡ ಕಮೆಂಟ್ ಮಾಡಿ ಹೇಳಿ ಹೇಗಿತ್ತು ಅಂತ. ಸೊ ನಾನು ಈಗಲೇ ಯಾವುದನ್ನು ಜಡ್ಜ್ ಮಾಡಲ್ಲ, ಒಂದೇ ಸಲಿಗೆ ಅದು ಹಾಗೆ ಹೀಗೆ ಅಂತಲೂ ಜಡ್ಜ್ ಮಾಡಲ್ಲ. ಇನ್ನೊಂದು 2-3 ವಿಸಿಟ್ ಮಾಡಿಬಿಟ್ಟು ಹೇಗಿತ್ತು ಅಂತ ನಾನು ಹೇಳ್ತೀನಿ. ಹೋಪ್ ನನ್ನ ಪ್ರಕಾರ ಅಲ್ಲಿ ತುಂಬ ಚೆನ್ನಾಗೇ ಇದೆ, ಎಲ್ಲರೂ ಹೇಳೋ ಪ್ರಕಾರ ತುಂಬ ಚೆನ್ನಾಗಿದೆ. ನನಗೆ ಅಲ್ಲಿ ಅಂದರೆ ತುಂಬ ದೂರದಿಂದೆಲ್ಲ ಬರ್ತಾರೆ. ನಮ್ಮ ಹಸ್ಬೆಂಡ್ ಫ್ಯಾಮಿಲಿಯವ್ರು ಬಂದು ಎಷ್ಟು ಗೊತ್ತಾ 40-50 ಕಿಲೋಮೀಟರ್ಸ್ ದೂರ ಇದ್ದಾರೆ ಇಲ್ಲಿಂದ. ಬಟ್ ಅವರು ಇಲ್ಲಿಗೆ ಬಂದಿದ್ದಾರೆ. ಅವರು ಹಸ್ಬೆಂಡ್ ಫ್ಯಾಮಿಲಿ, ಅವ್ರ ಅಕ್ಕ, ನಮ್ಮ ಅತ್ತಿಗೆ ಎಲ್ಲ ಇದ್ದಾರಲ್ಲ. ಅವರೆಲ್ಲ ಇಲ್ಲಿ ಬಂದು ಚೆಕಪ್ ಮಾಡಿಸಿದ್ದಾರೆ. ಚೆಕಪ್ ಮಾಡಿಸೋದಾಗಲಿ ಇಲ್ಲೇ ಡೆಲಿವರಿನೂ ಮಾಡಿಸ್ಕೊಂಡಿದ್ದಾರೆ. ಬಟ್ ಅಷ್ಟು ಚೆನ್ನಾಗಿದೆ ಅಂತೆ ಫೆಸಿಲಿಟಿ. ಅದು ಈಗಲೂ ಇನ್ನೂ ಇಂಪ್ರೂವ್ ಆಗಿ ಇನ್ನೂ ತುಂಬ ಚೆನ್ನಾಗಾಗಿದೆ. ಹಾಸ್ಪಿಟಲ್ ಯಾವುದು ಅಂತ ನಿಮ್ಗೆ ಗೊತ್ತಿರಬಹುದು, ಮೇ ಬಿ ಉಡುಪಿಯಲ್ಲಿರೋರಿಗೆ. ಗೊತ್ತಿಲ್ಲ ಅಂದರೆ ನೆಕ್ಸ್ಟ್ ಹೇಳ್ತೀನಿ ಯಾವ ಹಾಸ್ಪಿಟಲ್ ಅಂತ. ಅಷ್ಟೇ ತಿನ್ನೋಕ್ಕಿದೆ ಅಷ್ಟೇ. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ನಿಮ್ಗೆ ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ಓಕೆ, ಥ್ಯಾಂಕ್ ಯು ಸೊ ಮಚ್, ಬಾಯ್.